ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ರಾಯರಿದ್ದಾರೆ, ಎಲ್ಲರಿಗೂ ಒಳ್ಳೆಯದಾಗಲಿ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಛ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಸ್ನೇಹಿತರೆ, ಈ ವಿಡಿಯೋ ಯಾವುದಕ್ಕೋಸ್ಕರ ನಾನು ಮಾಡ್ತಾ ಇದ್ದೀನಿ ಅಂದರೆ, ಸಂಪೂರ್ಣವಾದ ಮಾಹಿತಿಯನ್ನು ನಿಮಗೆ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ. ಖಂಡಿತ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಈ ವಿಡಿಯೋ ನೋಡುವಂಥವ್ರು ಪ್ರತಿಯೊಬ್ಬರಿಗೂ ಶೇರ್ ಮಾಡಿ, ಎಲ್ಲರಿಗೂ ಒಳ್ಳೆಯದಾಗಲಿ ಸ್ನೇಹಿತರೆ. ಯಾವುದಕ್ಕೋಸ್ಕರ ಅಂದರೆ ಸ್ನೇಹಿತರೆ, ನಾನು ಮಲಗದಂಥ ಸಮಯದಲ್ಲಿ ಅಂದರೆ 4:15 5 ಗಂಟೆ ಸುಮಾರದಲ್ಲಿ ನನಗೆ ಗುರು ರಾಘವೇಂದ್ರ ಸ್ವಾಮಿಯವರು ನನ್ನ ಕನಸಿನಲ್ಲಿ ಯಾವ ರೀತಿಯಾಗಿ ಕಾಣಿಸ್ಕೊಂಡ್ರು ಅಂದರೆ, ನಾನು ಮಂತ್ರಾಲಯಕ್ಕೆ ಪಾದಯಾತ್ರೆ ಮಾಡ್ತಾ ಇದ್ದೀನಿ. ಮಾಡುವಂಥ ಸಮಯದಲ್ಲಿ ನನ್ನ ಹಿಂದ್ಗಡೆ ಗುರು ರಾಘವೇಂದ್ರ ಸ್ವಾಮಿಯವರು ನಾನು ಮುಂದ್ಗಡೆ ಹೋಗ್ತಾ ಇದ್ದರೆ, ನಾನು ಅವ್ರು ಗುರು ರಾಘವೇಂದ್ರ ಸ್ವಾಮಿಯವರು ಹಿಂದ್ಗಡೆ ಹೋಗ್ತಾ ಇದ್ದೀನಿ. ನನ್ನ ಹಿಂದ್ಗಡೆ ಗೋಮಾತೆಯನ್ನು ನಾನು ಕರ್ಕೊಂಡು ಹೋಗ್ತಾ ಇದ್ದೀನಿ. ಅಂದರೆ ರಾಯರು ಯಾವ ರೀತಿಯಾಗಿ ಸೂಚನೆ ಅಂದರೆ, ನೀನು ಗೋಮಾತೆಯನ್ನು ಅಂದರೆ ಕಾಮಧೇನು ನನ್ನ ಹತ್ರ ಕರ್ಕೊಂಡು ಬರ್ತೀಯ ಕಂದ ಅಂತ ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ನಾನು ಇವಾಗ ಮತ್ತೆ ಒಳ್ಳೆ ರಿಟರ್ನ್ ಲಾಸ್ಟ್ ಟೈಮಲ್ಲಿ ಮಂತ್ರಾಲಯಕ್ಕೆ ಯಾವ ರೀತಿಯಾಗಿ ನಾನು ಒಬ್ಬನೇ ಪಾದಯಾತ್ರೆ ಮಾಡಿದೆ ನೋಡಿ, ಅದೇ ರೀತಿಯಾಗಿ ಇವತ್ತಿನ ದಿನದಲ್ಲಿ ನನ್ನ ಜೊತೆ ಗೋಮಾತೆಯನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ ಸ್ನೇಹಿತರೆ. ಅದು ಸಾಮಾನ್ಯವಲ್ಲ. ಅಂದರೆ ನಾನು ಹೋಗುವಂಥ ಸಮಯದಲ್ಲಿ ಮನುಷ್ಯ ಹೋಗಿಬಿಡ್ಬೋದು, ಬಟ್ ಗೋಮಾತೆಯನ್ನು 400 ಕಿಲೋಮೀಟರ್ ನಡೆಸೋದು ತುಂಬ ಕಷ್ಟ. ಅದಕ್ಕೆ ಪ್ರತಿನಿತ್ಯ ಊಟ ಆಗಲಿ, ಅದಕ್ಕೆ ಏನೋ ಒಂದು ಉಪಚಾರ ಮಾಡಿಸ್ಬೇಕಂದ್ರೆ ತುಂಬ ಕಷ್ಟ ಇರುತ್ತೆ ಸ್ನೇಹಿತರೆ. ನಿಮ್ಮೆಲ್ಲರಿಗೂ ಗೊತ್ತಿರುತ್ತೆ, ಬಟ್ ಪ್ರತಿದಿನವೂ ನಡೆಸಬೇಕಾಗತ್ತೆ. ನಾನು ಅವತ್ತಿನ ದಿನದಲ್ಲಿ ಪರ್ ಡೇ 17 ಕಿಲೋಮೀಟರ್ ನಡೀತಾ ಇದ್ದೆ. ಇವತ್ತಿನ ದಿನದಲ್ಲಿ ಒಂದು 10 ಕಿಲೋಮೀಟರ್ ನಡೆಯೋಣ, 10 ರಿಂದ 15 ಕಿಲೋಮೀಟರ್ ನಡ್ಕೊಂಡು ಹೋಗಿ ಒಟ್ಟಿನಲ್ಲಿ ಕ್ಷೇಮವಾಗಿ ಕರ್ಕೊಂಡು ಹೋಗ್ತಾ ಇದ್ದೀನಿ. ಆದರೆ ಸುಮಾರು ಜನ ನನಗೆ ಅಣ್ಣ ತಮ್ಮಂದಿರು, ಅಕ್ಕ ತಂಗಿಂದಿರಾಗಲಿ, ಸರ್ ನಂದು ಒಂದು ಅಳಿಲು ಸೇವೆ ಇರಲಿ ಅದರಲ್ಲಿ ಅಂತ ಹೇಳ್ಬಿಟ್ಟು ಸುಮಾರು ಜನ ನನಗೆ ಅಮೌಂಟ್ ಕಳಿಸ್ತೀನಿ ಅಂತ ಹೇಳ್ತಾ ಇದ್ದಾರೆ. ಖಂಡಿತ, ಯಾಕಂದರೆ ನೀವೇನು ಅಮೌಂಟ್ ಕೊಡ್ತಾ ಇದ್ದೀರ ಸ್ನೇಹಿತರೆ, ಆ ಅಮೌಂಟಲ್ಲಿ ನಾನು ಗೋಮಾತೆಯನ್ನು ಪರ್ಚೇಸ್ ಮಾಡಿ ತಗೊಂಡು ನಮ್ಮ ಜಯನಗರದಲ್ಲಿರ್ತಕ್ಕಂಥ ರಾಯರ ಮಠದಿಂದ ಮಂತ್ರಾಲಯದವರೆಗೂ ನಾನು ಪಾದಯಾತ್ರೆ ಮಾಡ್ತಾ ಇದ್ದೀನಿ. ನನ್ನ ಜೊತೆ ಗೋಮಾತೆಯನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ ಸ್ನೇಹಿತರೆ. ಆದರೆ ಅದು ನನ್ನ ಆಸ್ತಿ ಅಲ್ಲ, ನಿಮ್ಮೆಲ್ಲರ ಆಸ್ತಿ ಸ್ನೇಹಿತರೆ. ನಿಮ್ಮೆಲ್ಲರ ಆಸ್ತಿ ನನ್ನ ಕೈಲಿ ಕೊಟ್ಟು ದೇವರ ಹತ್ರ ಅಂದರೆ ಗುರುಗಳ ಹತ್ರ ನೀವು ತಲುಪಿಸಿ ಅಂತ ನನಗೆ ಒಂದು ಕೊಡ್ತಾ ಇದ್ದೀರಂದರೆ, ನಾನು ಖಂಡಿತ ಕ್ಷೇಮವಾಗಿ ನಾನು ಅದನ್ನು ಗುರು ರಾಘವೇಂದ್ರ ಸ್ವಾಮಿಯವರ ಹತ್ರ ತಲುಪಿಸುವ ವ್ಯವಸ್ಥೆ ಮಾಡ್ತಾ ಇದ್ದೀನಿ. ನಿಮ್ಮ ಮನಸ್ಸಲ್ಲಿ ನೀವೇನಾದರೂ ಒಂದು ಸಂಕಲ್ಪನೆ ಮಾಡ್ಕೊಳ್ಳಿ, ಏನಾದರೂ ಒಂದು ಮನಸ್ಸಲ್ಲಿ ಅಂದುಕೊಳ್ಳಿ ಸ್ನೇಹಿತರೆ. ನಿಮ್ಮ ಮನೆಯಲ್ಲಿ ಏನೇ ಒಂದು ಕಷ್ಟ ಇರಲಿ, ಜಗಳ ಇರಲಿ, ಗಂಡ ಹೆಂಡತಿ ಜಗಳ ಇರಲಿ, ಅಥವಾ ನಿಮ್ಮ ಮನೆಯಲ್ಲಿ ಯಾವುದೋ ಒಂದು ಜಗಳ ಉಂಟಾಗಿರುತ್ತೆ ಅಂಥ ವಿಚಾರದಲ್ಲಾಗಲಿ, ಆಸ್ತಿ ವಿಚಾರದಲ್ಲಾಗಲಿ, ಏನೇ ಒಂದು ಇತ್ತು ಅಂದರೂ ಆ ಕಷ್ಟ ಕರ್ಮ ಎಲ್ಲ ಕಳೆದು ಹೋಗಲಿ ಅಂತೇಳಿ ನೀವೊಂದು ಗೋಮಾತೆ ಏನು ಕೊಡಿಸ್ತಾ ಇದ್ದೀರಾ ನಿಮ್ಮ ಅಮೌಂಟ್ ಮುಖಾಂತರದಲ್ಲಿ, ನಾನು ಅದನ್ನು ರಾಯರಿಗೆ ತಲುಪಿಸ್ತೀನಿ. ಇನ್ನೊಂದು ವಿಚಾರದಲ್ಲಿ ಸ್ನೇಹಿತರೆ, ನೀವು ಅಮೌಂಟ್ ಕೊಟ್ಟರೆ ನಿಮಗೆ ಗುರು ರಾಘವೇಂದ್ರ ಸ್ವಾಮಿಯವರು ಆಶೀರ್ವಾದ ಮಾಡ್ತಾರಂತ ನಾನು ಹೇಳ್ತಾ ಇಲ್ಲ. ನಿಮ್ಮ ಮೇಲೆ ಪ್ರೀತಿ ವಿಶ್ವಾಸ, ನೀವೇನು ಕೊಡಿಸ್ಬೇಕು ಅನ್ನೋದಿತ್ತು ಅಂದರೆ ಮಾತ್ರ ಕೊಡಿಸಿ, ಕೊಟ್ಟರೆ ನಿಮ್ಗೆ ಅನುಗ್ರಹ ಮಾಡ್ತಾರೆ ಅನ್ನೋದು ನಾನು ಹೇಳ್ತಾ ಇಲ್ಲ ಸ್ನೇಹಿತರೆ. ಯಾಕಂದರೆ ಅದನ್ನು ನಾನು ಒಬ್ಬನೇ ತೊಗೊಂಡು ಹೋಗ್ತೀನಿ ಇಲ್ಲ ಅಂತ ಹೇಳ್ತಿಲ್ಲ. ಆದರೆ ಜನಗಳ ಆಸ್ತಿ ಅಂದರೆ ಎಲ್ಲರದ್ದು ಇರಲಿ ಅದರಲ್ಲಿ ಅನ್ನೋ ಒಂದು ನನ್ನ ಭಾವನೆ ಇರೋದು. ಯಾವತ್ತಾದರೂ ನೀವು ಮಂತ್ರಾಲಯಕ್ಕೆ ಹೋದಂಥ ಸಮಯದಲ್ಲಿ ಅವತ್ತು ಅದಕ್ಕೊಂದು ಕೈ ತುತ್ತನ್ನು ತಿನ್ನಿಸಿ ಬರ್ಬೋದು ಗೋಮಾತೆಗೆ. ಅದು ಗೋಮಾತೆ ಮಂತ್ರಾಲಯದಲ್ಲಿ ಇರುತ್ತೆ ಸ್ನೇಹಿತರೆ. ರಾಯರ ಒಂದು ಇದರ ಸನ್ನಿಧಾನದಲ್ಲಿ ಅಲ್ಲೇ ಇರುತ್ತೆ. ನೀವು ಎಷ್ಟು ವರ್ಷ ಬಿಟ್ಟು ಹೋದ್ರೂ ಅದು ರಾಯರ ಹತ್ರ ಒಂದು ಇರುತ್ತೆ ಗೋಮಾತೆ. ಇದು ನನಗೆ ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ, ಅಂದರೆ ಈ ಸೂಚನೆಯನ್ನು ನಾನು ಪಾಲಿಸ್ತೀನಿ ಸ್ನೇಹಿತರೆ. ನಿಮ್ಮ ಮಲಗದಂಥ ಸಮಯದಲ್ಲಿ ನಿಮಗೆ ಯಾರಾದರೂ ಒಂದು ಫೋಟೋ ಕೊಡೋದು ಅಥವಾ ಗಂಟೆ ಶಬ್ದ, ಮಂತ್ರಾಕ್ಷತೆ ಕೊಡೋದು, ಈ ಥರದಲ್ಲಿ ನಿಮ್ಗೆ ಏನಾದರೂ ಕನಸಲ್ಲಿ ಬಂದಿತ್ತು ಅಂದರೆ ದಯವಿಟ್ಟು ನೀವು ಗುರು ರಾಘವೇಂದ್ರ ಸ್ವಾಮಿಯವ್ರನ್ನ ಮೀಟ್ ಮಾಡಿ, ಅಂದರೆ ಅವ್ರ ಸನ್ನಿಧಾನಕ್ಕೆ ಹೋಗಿ ಬನ್ನಿ. ನಿಮಗೆ ಪಾಪ ಕರ್ಮ ಏನೇ ಕಷ್ಟಗಳಿದ್ದರೂ ಅದು ದೂರ ಆಗುತ್ತೆ. ನನಗೆ ಈ ಸೂಚನೆಯನ್ನು ಯಾಕೆ ಕೊಟ್ಟಿದ್ದಾರೆ ಅಂದರೆ ಸ್ನೇಹಿತರೆ, ಆ ಗೋಮಾತೆ ಕಾಮಧೇನು ನಾನು ಕ್ಷೇಮವಾಗಿ ನಾನು ಕರ್ಕೊಂಡು ನಮ್ಮ ಜಯನಗರದಲ್ಲಿರ್ತಕ್ಕಂಥ ರಾಯರ ಮಠದಿಂದ ಮಂತ್ರಾಲಯಕ್ಕೆ ನಾನು ಕ್ಷೇಮವಾಗಿ ಕರ್ಕೊಂಡು ಹೋಗ್ತೀನಿ. ಯಾಕಂದರೆ ಲಾಸ್ಟ್ ಟೈಮಲ್ಲಿ ನನಗೆ ಎಷ್ಟೇ ಮುಳ್ಳು, ಎಷ್ಟೇ ಕಲ್ಲು, ಎಷ್ಟೋ ಒಂದು ಸುಡು ನೆಲದಲ್ಲಿ ನಾನು ಭೂಮಿ ತಾಯಿ ಮೇಲೆ ನಡ್ಕೊಂಡು ಹೋಗುವಂಥ ಸಮಯದಲ್ಲಿ ನನ್ನ ಕಾಲಲ್ಲಿ ಎಷ್ಟೇ ಬೊಬ್ಬು ಬಂದಿತ್ತು, ನಡೆಯೋಕ್ಕಾಗಲಂಥ ಸಮಯದಲ್ಲಿ ನೀನು ಚಿಂತಿಸಬೇಡಕ್ಕಂತ ನಾನು ಇದೀನಿ ಬಾ ನಿನ್ನ ಜೊತೆ ಅಂತ ಗುರು ರಾಘವೇಂದ್ರ ಸ್ವಾಮಿಯವರು ಆಶೀರ್ವಾದ ಮಾಡಿ ನನ್ನನ್ನು ಪ್ರೀತಿಯಿಂದ ಸ್ವೀಕರಿಸ್ಕೊಂಡಿದ್ದಾರೆ. ನಮಗೇನೇ ಕಷ್ಟ ಇತ್ತು ಅಂದರೂ ನನ್ನ ಜೊತೆ ರಾಯರಿದ್ದಾರೆ ಅಂತ ಒಂದು ಹೆಜ್ಜೆ ಮುಂದೆ ಹಾಕಿದರೆ ಸಾಕು, ನಮ್ಮ ಬದುಕನ್ನೇ ಬದಲಾಯಿಸಿ ಬಿಡ್ತಾರೆ ಸ್ನೇಹಿತರೆ. ಯಾಕಂದರೆ ನಾನು ಪ್ರತಿಯೊಂದು ವಿಡಿಯೋದಲ್ಲೂ ಒಂದೆರಡು ಪಾಯಿಂಟನ್ನು ಹೇಳಿದ್ದೇನೆ. ಇವತ್ತಿನ ದಿನದಲ್ಲಿ ಸೋಷಿಯಲ್ ಮೀಡಿಯಾ ಫುಲ್ ಪವರ್ಫುಲ್ ಆಗಿದೆ. ನಾವು ಮನೆಯಲ್ಲೇ ಕೂತ್ಕೊಂಡು ಎಲ್ಲ ವಿಚಾರದಲ್ಲಿ ತಿಳ್ಕೊಳ್ಬಹುದು. ಆದರೆ ಅದು ಅವತ್ತಿನ ದಿನದಲ್ಲಿ ಯಾವುದೇ ಒಂದು ಸೋಷಿಯಲ್ ಮೀಡಿಯಾ ಇರಲಿಲ್ಲ. ಅವತ್ತಿನ ದಿನದಲ್ಲಿ ನಂಬಿಕೆ ಜೊತೆನೇ ತಾಳ್ಮೆ ಇತ್ತು. ಇವತ್ತು ಕೋಟ್ಯಾಧಿಪತಿ ಆಗಿದ್ದಾರಂದರೆ ಅವರು
ರಾಯರ ಮೇಲೆ ಇಟ್ಟಿರೋ ನಂಬಿಕೆ. ನಿಮ್ಮೆಲ್ಲರಿಗೂ ಗೊತ್ತಿರುವ ವಿಚಾರ ಸ್ನೇಹಿತರೆ, ಅಮಿತಾಬ್ ಬಚ್ಚನ್ ಗೊತ್ತು, ದೊಡ್ಡ ಮನೆ ಡಾಕ್ಟರ್ ರಾಜ್ಕುಮಾರ್ ಅಣ್ಣವರು ಗೊತ್ತು, ಅಥವಾ ಜಗ್ಗೇಶ್ ಸರ್ ಗೊತ್ತು. ಅದೇ ಥರದಲ್ಲಿ ನಮ್ಮ ತಮಿಳು ಆ್ಯಕ್ಟರು ರಾಘವ್ ಅಂತೇಳಿ ಅವ್ರ ಹೆಸರು, ಅವ್ರು ಕೂಡ ಅವ್ರು ಬ್ರೈನ್ ಟ್ಯೂಮರ್ ಆಗಿ ತುಂಬ ಅವರು ಕ್ರಿಟಿಕಲ್ ಆಗಿದ್ದರು. ಅಂಥವರು ಹುಟ್ಟು ಸಾವಿನ ಬಗ್ಗೆ ಹೋರಾಡ್ತಾ ಇದ್ರು. ಅಂಥ ಸಮಯದಲ್ಲಿ ಗುರು ರಾಘವೇಂದ್ರ ಸ್ವಾಮಿ ಅವರನ್ನು ನಂಬಿ ಅವರ ಸನ್ನಿಧಾನಕ್ಕೆ ಹೋಗಿ ಬಂದು ಇವತ್ತು ಅವರು ಮುಟ್ಟಿದ್ದೆಲ್ಲ ಚಿನ್ನ ಆಗಿದೆ ಅಂದರೆ ರಾಯರ ಆಶೀರ್ವಾದ. ಅದಕ್ಕೆ ಸ್ನೇಹಿತರೆ ನೋಡಿ, ಆ ಒಂದು ಹೊತ್ತು ಊಟ ಮಾಡಿ, ಈ ವಿಚಾರದಲ್ಲಿ ತಿಳಿಸಿದ್ದೇನೆ, ಒಂದು ಹೊತ್ತು ಊಟ ಮಾಡಿ 4 ವರ್ಷ ಉಪವಾಸವಾಗಿದ್ದಾರೆ ಗುರು ರಾಘವೇಂದ್ರ ಸ್ವಾಮಿಯವರು. ಆ ಕಷ್ಟ ನನ್ನಲ್ಲೇ ಮುಕ್ತಿ ಆಗಲಿ, ನನ್ನ ನಂಬಿಕೊಂಡು ಬಂದಂಥ ಭಕ್ತಾದಿಗಳು ಯಾರು ಹಸುವಿನಿಂದ ಹೋಗಬಾರದು ಅಂತೇಳಿ ಇವತ್ತಿಗೂ ನಮ್ಮ ಜಯನಗರದಲ್ಲಿ ಇರ್ತಕ್ಕಂಥ ರಾಯರ ಮಠದಲ್ಲಿ ಪ್ರತಿ ಗುರುವಾರಕ್ಕೊಮ್ಮೆ 4,000 ರಿಂದ 5,000 ಜನ ಭಕ್ತಾದಿಗಳು ಊಟ ಮಾಡ್ಕೊಂಡು ಬರ್ತಾ ಇದ್ದಾರೆ ಅಂದರೆ ಅದು ರಾಯರ ಪವಾಡ ಸ್ನೇಹಿತರೆ, ರಾಯರ ಮಹಿಮೆ. ಅದಕ್ಕೆ ನಾನು ಏನು ಹೇಳ್ತಾ ಇದ್ದೀನಿ ಸ್ನೇಹಿತರೆ, ರಾಯರ ಮೇಲೆ ನಂಬಿಕೆ ಇಡಿ. ನಂಬಿ ಕೆಟ್ಟವರು ಯಾರೂ ಇಲ್ಲ. ನಂಬಿ ಬದುಕನ್ನೇ ಬದಲಾಯಿಸಿಕೊಂಡು ಅವರ ಲಕ್ಷಾಂತರ ಜನರ ಬದುಕನ್ನೇ ಚೇಂಜ್ ಮಾಡಿದಂಥ ಗುರುಗಳು ಸ್ನೇಹಿತರೆ, ಮಹಾನ್ ಗುರುಗಳು. ದೇವರನ್ನೇ ಹೋಲಿಸ್ಕೊಂಡಿದ್ದಾರೆ. ಇವತ್ತಿಗೂ ಬೃಂದಾವನದಲ್ಲಿ ಜೀವಂತವಾಗಿದ್ದಾರೆ ಸ್ನೇಹಿತರೆ. ಇಷ್ಟೇ ಸ್ನೇಹಿತರೆ, ಇವತ್ತು ಇಲ್ಲಿ ಕಾಣಿಸ್ತೀವಿ ನೋಡಿ, ಈ ನನ್ನ ನಂಬರು, ಈ ನಂಬರು, ಈ ಎರಡಕ್ಕೂ ನೀವು ಯಾವುದಕ್ಕಾದ್ರೂ ಮಾಡಿ, ಇದು ಸ್ಕ್ವೇರ್ ಕೋಡು, ಇದಕ್ಕೆ ಫೋನ್ಪೇ ನಂಬರು. ನಿಮ್ಮ ಅಮೌಂಟನ್ನು ನನಗೆ ತಲುಪಿಸಿದ್ರೆ ಅಂದರೆ ನಾನು ನೀವೇನು ಕೊಟ್ಟಿದ್ದೀರ ನೋಡಿ ಆ ಅಮೌಂಟನ್ನು ಗೋಮಾತೆಯನ್ನು ಪರ್ಚೇಸ್ ಮಾಡಿಕೊಂಡು, ಆ ಗೋಮಾತೆಯನ್ನು, ಯಾಕಂದರೆ ಅದು ನಿಮ್ಮ ದುಡ್ಡು ಆಗಿರುತ್ತೆ, ಅದು ನಿಮ್ಮ ಆಸ್ತಿ ಆಗಿರುತ್ತೆ, ಅದು ನಂದು ಒಬ್ಬೊಂದೇ ಆಸ್ತಿ ಅಲ್ಲ, ನಿಮ್ಮ ಆಸ್ತಿ ಆಗಿರುತ್ತೆ. ಅದನ್ನು ನಾನು ಮಂತ್ರಾಲಯಕ್ಕೆ ತಲುಪಿಸಿ ರಾಯರ ಸನ್ನಿಧಿಯಲ್ಲಿ ಬಿಟ್ಟು ನಾನು ಬರ್ತೀನಿ ಸ್ನೇಹಿತರೆ. ಖಂಡಿತ ನೀವು ಮನಸ್ಸಲ್ಲಿ ಏನು ಅಂದುಕೊಂಡು ನನಗೆ ಅಮೌಂಟನ್ನು ಕಳಿಸ್ತಾ ಇದ್ದೀರಾ ನೋಡಿ, ಅದನ್ನೇ 1 ತಿಂಗಳವರೆಗೂ ಅದಕ್ಕೆ ಊಟ ಉಪಚಾರ ಮಾಡಿಸ್ಕೊಂಡು ಕ್ಷೇಮವಾಗಿ ನಾನು ಕರ್ಕೊಂಡು ಹೋಗ್ತೀನಿ ಸ್ನೇಹಿತರೆ. ಪ್ರತಿನಿತ್ಯನೂ ನಾನು ವಿಡಿಯೋ ಅಪ್ಲೋಡ್ ಮಾಡ್ತಾ ಇರ್ತೀನಿ, ಎಲ್ಲೆಲ್ಲೇ ತಲುಪಿರ್ತೀನಿ ಅನ್ನೋದು ವಿಡಿಯೋ ಮಾಡ್ತಾ ಇರ್ತೀನಿ. ಖಂಡಿತ ನೋಡ್ತಾ ಇರಿ. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ನಿಮ್ಮ ಆಶೀರ್ವಾದ ಸದಾ, ನಿಮ್ಮ ಪ್ರೋತ್ಸಾಹ ಎಲ್ಲ ನನ್ನ ಮೇಲಿರಲಿ. ರಾಯರ ಆಶೀರ್ವಾದ ಸದಾ ನಿಮ್ಮ ಮೇಲಿರಲಿ. ಗುರು ರಾಘವೇಂದ್ರ ಸ್ವಾಮಿಯವ್ರನ್ನ ನಂಬಿ ನಿಮ್ಮ ಬದುಕನ್ನು ಪ್ರತಿನಿತ್ಯನೂ ಒಂದು ಹೆಜ್ಜೆ ಮುಂದೆ ಹಾಕಿ ನಿಮ್ಮ ಬದುಕು ಭಾಳ ಬಂಗಾರವಾಗಿರುತ್ತೆ ಸ್ನೇಹಿತರೆ. ಈ ವಿಡಿಯೋನ ನೋಡಿ ಸುಮ್ಮನೆ ಆಗಬೇಡಿ, ಎಲ್ರಿಗೂ ಶೇರ್ ಮಾಡಿ, ಎಲ್ರಿಗೂ. ಯಾಕಂದರೆ ಅವ್ರಿಗೆ ಕೊಟ್ಟರೆ ಅನುಗ್ರಹ ಮಾಡ್ತಾರಂತಲ್ಲ, ಅವ್ರು ಕೊಟ್ಟರು ಅನುಗ್ರಹ ಮಾಡ್ತಾರೆ, ಕೊಡಲಿ ಅಂದರೂ ಅನುಗ್ರಹ ಮಾಡ್ತಾರೆ. ಆದರೆ ಅವ್ರಿಗೂ ಒಂದು ಆಸೆ ಅನ್ನೋದಿತ್ತು ಅಂದರೆ ಅವ್ರು ಖಂಡಿತ ನನಗೆ ಫೋನ್ ಮುಖಾಂತರದಲ್ಲಿ ಅಮೌಂಟನ್ನು ಕಳಿಸ್ಬೋದು. ನಾನು ಖಂಡಿತ ರಾಯರಿಗೆ ತಲುಪಿಸ್ತೀನಿ. ಎಲ್ರಿಗೂ ಒಳ್ಳೆಯದಾಗಲಿ ಸ್ನೇಹಿತರೆ. ರಾಯರನ್ನ ನಂಬಿ ಇಷ್ಟೇ ಸ್ನೇಹಿತರೆ. ಯಾಕೆಂದರೆ ಸ್ವಪ್ನದಲ್ಲಿ ನನಗೆ ಬಂದಂಥ ವಿಚಾರವನ್ನು ನಿಮ್ಮ ಹತ್ರ ಹಂಚ್ಕೊಂಡಿದ್ದೀನಿ. ಇದೇ ರೀತಿಯಾಗಿ ನಿಮ್ಗೆ ಕನಸಲ್ಲಿ ಏನಾದರೂ ಒಂದು ಸೂಚನೆಯನ್ನು ದೇವರು ಕೊಟ್ಟಿದ್ದರು ಅಂದರೆ ಖಂಡಿತ ಅದನ್ನು ಗುರು ರಾಘವೇಂದ್ರ ಸ್ವಾಮಿಯವ್ರನ್ನ ನೀವು ಹತ್ತಿರದಲ್ಲಿ ಹೋಗಿ, ಸನ್ನಿಧಿಗೆ ಹೋಗಿ, ನಿಮ್ಮ ಪಾಪ ಕರ್ಮ ಎಲ್ಲ ಕಳೆದು ಹೋಗುತ್ತೆ. ಅದಕ್ಕೆ ಸ್ನೇಹಿತರೆ ಇಷ್ಟು ಹೇಳ್ತಾ ಮತ್ತೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಸ್ನೇಹಿತರೆ. ಈ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ, ಎಲ್ರಿಗೂ ಒಳ್ಳೆಯದಾಗಲಿ. ಫಾಲೋ ಮಾಡಿ ಸ್ನೇಹಿತರೆ. ಯಾಕಂದರೆ ಪ್ರತಿನಿತ್ಯನೂ ನಾನು ರಾಯರ ಬಗ್ಗೆ ಒಂದು ವಿಡಿಯೋನ ನಿಮ್ಮ ಹತ್ರ ಹಂಚ್ಕೊಳ್ತಾ ಇರ್ತೀನಿ. ಎಲ್ರಿಗೂ ಫಾಲೋ ಮಾಡಿ, ಎಲ್ರಿಗೂ ಒಳ್ಳೆಯದಾಗಲಿ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ರಾಯರಿದ್ದಾರೆ ಅಂತ ಒಂದು ಹೆಜ್ಜೆ ಮುಂದೆ ಹಾಕಿದರೆ ಸಾಕು, ನಮ್ಮ ಬದುಕು ಭಾಳ ಬಂಗಾರವಾಗಿರುತ್ತೆ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಶುಭವಾಗಲಿ ಎಲ್ಲರಿಗೂ.